ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾರ್ಥಮಿದಂ ಶರೀರಂ. ಈ ಶ್ಲೋಕದಲ್ಲಿ ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ದುಹಂತಿ ಗಾವಃ. ಇಲ್ಲಿ ಪರೋಪಕಾರಾಯ ಅಂದರೆ ಪರೋಪಕಾರಕ್ಕೆ ಅಥವಾ ಬೇರೆಯವರ ಉಪಯೋಗಕ್ಕಾಗಿ, ಫಲಂತಿ ಅಂದರೆ ಫಲವನ್ನು ಕೊಡುವಂಥದ್ದು ಅಥವಾ ಹಣ್ಣನ್ನು ಕೊಡುವಂಥದ್ದು, ವೃಕ್ಷಾಃ ವೃಕ್ಷ ಅಥವಾ ಮರ, ಪರೋಪಕಾರಾಯ ಆಗಲೇ ಹೇಳಿದ ಹಾಗೆ ಬೇರೆಯವರ ಉಪಯೋಗಕ್ಕಾಗಿ, ದುಹಂತಿ ಹಾಲನ್ನು ಕೊಡುವಂಥದ್ದು. ಯಾರು? ಗಾವಹ, ಗಾವು ಅಥವಾ ಹಸು. ಹಾಗಾಗಿ ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ದುಹಂತಿ ಗಾವಹ ಅಂದರೆ ವೃಕ್ಷ ಪರೋಪಕಾರಕ್ಕಾಗಿ ಹಣ್ಣನ್ನು ಬಿಡತ್ತೆ, ಅದೇ ರೀತಿ ಹಸು ಪರೋಪಕಾರಕ್ಕಾಗಿ ಹಾಲನ್ನು ಕೊಡುತ್ತೆ. ಇನ್ನು ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾರ್ಥ ಮಿದಂ ಶರೀರಂ. ಇಲ್ಲಿ ಪರೋಪಕಾರಾಯ ಆಗಲೇ ಹೇಳಿದ ಹಾಗೆ ಬೇರೆಯವರ ಉಪಯೋಗಕ್ಕಾಗಿ, ವಹಂತಿ ಅಂದರೆ ಹರಿಯುವಂಥದ್ದು, ನದ್ಯಃ ಅಂದರೆ ನದಿ, ಪರೋಪಕಾರಾರ್ಥ ಆಗಲೇ ಹೇಳಿದ ಹಾಗೆ ಬೇರೆಯವರ ಉಪಯೋಗಕ್ಕಾಗಿ, ಮಿದಂ ಶರೀರಂ ಈ ಶರೀರ ಅಥವಾ ನಮ್ಮ ಶರೀರ. ಹಾಗಾಗಿ ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾರ್ಥಮಿದಂ ಶರೀರಂ ಅಂತ ಹೇಳಿದ್ರೆ ನದಿ ಪರೋಪಕಾರಕ್ಕಾಗಿ ಹರಿಯುತ್ತೆ, ಅದೇ ರೀತಿ ನಮ್ಮ ಈ ಜೀವನ ಮತ್ತು ಶರೀರ ಏನಿದೆ ಅದು ಪರೋಪಕಾರಕ್ಕಾಗಿ ಇರಬೇಕು. ಈಗ ಪೂರ್ತಿ ಶ್ಲೋಕವನ್ನು ನಾವು ನೋಡ್ತಾ ಹೋದ್ರೆ ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾರ್ಥಂ ಇದಂ ಶರೀರಂ. ಅಂದ್ರೆ ವೃಕ್ಷ ಅಥವಾ ಮರ ಅದು ಹಣ್ಣನ್ನ ಬಿಡುತ್ತೆ, ತನಗೋಸ್ಕರನ ಅಲ್ಲ, ಪರೋಪಕಾರಕ್ಕಾಗಿ ಅಂದ್ರೆ ಬೇರೆಯವರ ಉಪಯೋಗಕ್ಕಾಗಿ. ಅದೇ ರೀತಿ ಹಸು ಪರೋಪಕಾರಕ್ಕಾಗಿ ಹಾಲನ್ನು ಕೊಡುತ್ತೆ, ಇನ್ನು ನದಿ ಪರೋಪಕಾರಕ್ಕಾಗಿ ಹರಿಯುತ್ತೆ. ಅದೇ ರೀತಿ ನಾವಿದೀವಲ್ಲ, ನಮ್ಮ ಈ ಜೀವನ ಮತ್ತು ನಮ್ಮ ಶರೀರ ಅನ್ನುವಂಥದ್ದು ಪರೋಪಕಾರಕ್ಕಾಗಿ ಇರಬೇಕು, ಬೇರೆಯವರಿಗೆ ನಮ್ಮಿಂದ ಏನಾದರೂ ಉಪಕಾರ ಆಗಬೇಕು, ಆ ರೀತಿ ನಾವು ಬದುಕಬೇಕು ಅನ್ನುವಂಥದ್ದು ಈ ಶ್ಲೋಕದ ಅರ್ಥ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.